ವೀಕ್ಷಕರೇ ನಮಸ್ತೆ. ನೋಡಿ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಬಟ್ ಇವತ್ತಿನ ದಿವಸಗಳಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಪುರುಷರಿಗಿಂತ ಹೆಚ್ಚಿನ ಅವಕಾಶಗಳು ಸಿಗ್ತವೆ. ಅದಲ್ಲದೆ ನಮ್ಮ ಕಾರ್ಮಿಕ ಕಾನೂನುಗಳು ಕೂಡ ಮಹಿಳೆಯರ ಪರವಾಗಿಯೇ ಇರುವಂಥದ್ದು. ಅವರಿಗೆ ಮೆಟರ್ನಿಟಿ ಲೀವ್ಗಳಿರ್ಬೋದು, ಅಥವಾ ಸ್ಪೆಷಲ್ HR ಪಾಲಿಸಿಗಳಿರ್ಬೋದು. ಇದು ಹೆಚ್ಚಾಗಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡುತ್ತೆ. ಅದೇ ರೀತಿ ನೋಡಿ, ಜಾಬನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕ್ಯಾಟಗರೈಸ್ ಮಾಡಿದ್ದಾರೆ. ಇವಾಗ ವೈಟ್ ಕಾಲರ್ ಜಾಬ್ ಅಂತೇಳಿ, ಯೆಲ್ಲೋ ಕಾಲರ್ ಜಾಬ್ ಅಂತೇಳಿ, ಬ್ಲೂ ಕಾಲರ್ ಜಾಬ್ಸು, ಪರ್ಪಲ್ ಕಲರ್ ಜಾಬ್ಸು. ಸೊ ಈ ಥರ ಡಿಫ್ರೆಂಟ್ ಟರ್ಮಿನಾಲಜಿ ಅದನ್ನು ಸೂಚಿಸ್ತದೆ. ಇವಾಗ ವೈಟ್ ಕಾಲರ್ ಜಾಬ್ಸ್ ಅಂತೇಳಿದ್ರೆ ಎಸ್ಪೆಷಲಿ ಇವಾಗ ಏನು IT-BT ಎಂಪ್ಲಾಯೀಸು, IAS IPS ಆಫೀಸರ್ಸು, ಈ ಥರದ್ದು IAS ಆಫೀಸರ್ಸು. ಇನ್ನು IPS ಆಫೀಸರ್ಸ್, ಈ ಪೊಲೀಸ್, ಇನ್ನು ಫೈರು, ಈ ಥರದವರು ಇವರೆಲ್ಲ ಗ್ರೇ ಕಲರ್ ಜಾಬಲ್ಲಿ ಬರ್ತಾರೆ. ಇನ್ನು ಬ್ಲೂ ಕಾಲರ್ ಜಾಬಲ್ಲಿ ಹೇಗೆ ಅಂತ ಹೇಳಿದರೆ, ಈ ಮ್ಯಾನುವಲ್ ವರ್ಕರ್ಸ್ ಅಂದರೆ ಪ್ಲಂಬರ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು, ಈ ಥರದವರು. ಅದೇ ಇನ್ನು ಪರ್ಪಲ್ ಕಾಲರ್ ಜಾಬ್ಸ್ ಅಂದರೆ ಇವಾಗ ಎಸ್ಪೆಷಲಿ ಈ ಹೆಲ್ತ್ ಕೇರ್ ಫೀಲ್ಡ್ನಲ್ಲಿ ಇರೋದವರು, ಇವರನ್ನ ಪರ್ಪಲ್ ಕಾಲರ್ ಜಾಬ್ಸ್ ಅಂತ ಹೇಳ್ತಾರೆ. ಈ ವೈಟ್ ಕಾಲರು, ಪರ್ಪಲ್ ಕಾಲರು, ಗ್ರೇ ಕಾಲರ್ ಜಾಬ್ಗಳನ್ನು ನಾವು ಸಂಘಟಿತ ವಲಯದ ಜಾಬ್ಗಳು ಅಂತೇಳಿ ಹೇಳ್ಬೋದು. ಅದೇ ರೀತಿ ಬ್ಲೂ ಕಾಲರ್ ಮತ್ತು ಯೆಲ್ಲೋ ಕಾಲರ್ ಜಾಬ್ಗಳೇನು ಬರ್ತವೆ, ಇವು ಅಸಂಘಟಿತ ವಲಯ ಅಂತ ಹೇಳ್ಬೋದು. ಈ ಅಸಂಘಟಿತ ವಲಯದಲ್ಲೂ ಕೂಡ ಇವಾಗ ಗಿಗ್ ವರ್ಕರ್ಸ್ಗಳು ಜಾಸ್ತಿ ಆಗಿದೆ. ಗಿಗ್ ವರ್ಕರ್ಸ್ ಅಂತ ಹೇಳಿದ್ರೆ ಈ ಡೆಲಿವರಿ ಪರ್ಸನಲ್ಸ್ ಏನು ಇರ್ಬೋದು, ಇವಾಗ ಏನು ಸ್ವಿಗ್ಗಿ, ಝೊಮ್ಯಾಟೊ, ಇವಾಗ ಅಮೆಝಾನು, ಫ್ಲಿಪ್ಕಾರ್ಟು, ಈ ಥರದ ಡೆಲಿವರಿ ಏಜೆಂಟ್ಸ್ ಏನಿರ್ತಾರೆ, ಇವರು ಹೆಚ್ಚಾಗಿ ಗಿಗ್ ವರ್ಕರ್ಸ್ ಅಂತೇಳಿ ಕರೀತಾರೆ. ನೋಡಿ, ಯಾವುದೇ ಫೀಲ್ಡಿಗೆ ಹೋದರೂ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ, ಟಾರ್ಗೆಟ್ ಬೇಸ್ಡ್ ಜಾಬ್ಸ್. ಟಾರ್ಗೆಟ್ ಅಂತ ಬಂದ ತಕ್ಷಣ ಅಲ್ಲೊಂದು ಏನೋ ಒಂದು ಸೇಲ್ಸ್ ಟಾರ್ಗೆಟ್ ಅಥವಾ ಏನು ಪ್ರಾಜೆಕ್ಟ್ ಟಾರ್ಗೆಟ್ಸ್, ಈ ಥರದ್ದು. ನೀವು ವೈಟ್ ಕಾಲರ್ ಜಾಬ್ಸ್ ಅಥವಾ ಈ ಕಂಪನಿ ಜಾಬ್ಸ್ಗಳಿಗೆ ಹೋದರೆ ಟಾರ್ಗೆಟ್ಸ್ ಅಂತ ಹೇಳುವಂಥದ್ದು ಅಲ್ಲಿ ಕೂಡ ಇರ್ತದೆ. ಬಟ್ ಅಲ್ಲಿನ ಟಾರ್ಗೆಟ್ಸ್ಗಳು ಡಿಫ್ರೆಂಟ್. ಅದು ಕೆಲಸ ನಿಮಗೆ ಇರ್ತದೆ, ಆ ಕೆಲಸವನ್ನು ಇಂತಿಷ್ಟು ಟೈಮ್ ಫ್ರೇಮಿನ ಒಳಗಡೆ ಮುಗಿಸಬೇಕು ಅಂತ ಹೇಳುವಂಥದ್ದು ಇರುವಂಥದ್ದಲ್ಲಿ. ನೀವು ಅಲ್ಲಿ ಕೆಲಸವನ್ನು ಹುಡುಕಿಕೊಂಡು ಹೋಗಬೇಕು ಅಂತಿಲ್ಲ. ಕೆಲಸ ನಿಮಗೆ ಕೂತಲಿಗೆ ಬರ್ತದೆ. ಆ ಕೆಲಸವನ್ನು ನೀವು ಇಂತಿಷ್ಟು ಟೈಮ್ ಫ್ರೇಮಿನೊಳಗೆ ಇಫೆಕ್ಟಿವ್ಲಿ ನೀವು ಮುಗಿಸಿಕೊಡ್ಬೇಕು ಅಂತೇಳಿ ಇರುವಂಥದ್ದು. ಅದೇ ನೀವು ಬ್ಲೂ ಕಲರ್ ಅಥವಾ ಯೆಲ್ಲೋ ಕಲರ್ ಜಾಬ್ಗಳಿಗೆ ಫೀಲ್ಡಿಗೆ ಬಂದಾಗ ಅಲ್ಲಿ ಟಾರ್ಗೆಟ್ ಅನ್ನುವಂಥದ್ದು ಹೆಚ್ಚಾಗಿ ಪ್ರಾಡಕ್ಟ್ ಸೇಲ್ಸ್ಗೆ ಸಂಬಂಧಪಟ್ಟದ್ದು ಇರ್ತದೆ. ಈಗ ಸೇಲ್ಸ್ ಡಿಪಾರ್ಟ್ಮೆಂಟು, ಇವಾಗ IT-BTಯಲ್ಲೂ ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ. ಹೆಚ್ಚಿನವ್ರು ಏನು ಅಂದ್ಕೊಳ್ತಾರೆ, ಈ ಸೇಲ್ಸ್ ಫೀಲ್ಡ್, ಮಾರ್ಕೆಟಿಂಗ್ ಅಂತ ಹೇಳುವಂಥದ್ದು ಬರೀ ಯೆಲ್ಲೋ ಕಾಲರ್ ಜಾಬ್ಗಳಲ್ಲಿ ಮಾತ್ರ ಅಂತ ಅಂದ್ಕೊಳ್ತಾರೆ. ಅಂದರೆ ಈ ಫೀಲ್ಡ್ ಸೇಲ್ಸ್ಗಳು ಅಥವಾ ಏನು ಕಾರ್ಗಳ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇರ್ಬೋದು, ಅಥವಾ ಇನ್ಯಾವುದೇ ಪ್ರಾಡಕ್ಟ್ಗಳಿರ್ಬೋದು, ಅದರ ಮಾರ್ಕೆಟಿಂಗು, ಸೇಲ್ಸು, ಇದು ಯೆಲ್ಲೋ ಕಾಲರ್ ಫೀಲ್ಡಲ್ಲಿ ಮಾತ್ರ ಇರುವುದು ಅಂತೇಳಿ ಅಂದ್ಕೊಂಡಿರ್ತಾರೆ. ಬಟ್ ಈವನ್ IT ಕ್ಷೇತ್ರದಲ್ಲೂ ಕೂಡ ಈ ಥರದ ಸೇಲ್ಸ್ ಡಿಪಾರ್ಟ್ಮೆಂಟ್ಗಳಿರ್ತವೆ. ಅವರದಲ್ಲಿ ಪ್ರಾಡಕ್ಟ್ ಏನಾಗಿರುತ್ತೆ ಅಂತ ಹೇಳಿದರೆ, ಯಾವುದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅವರು ಯಾವುದೋ ಅವರ ಕ್ಲೈಂಟ್ಗಳಿಗೆ ಡೆವಲಪ್ ಮಾಡಿ ಕೊಡ್ತಾರೆ. ಅಲ್ಲಿ ಅದು ಅವರ ಪ್ರಾಡಕ್ಟ್. ಅವರು ಏನು ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದರೆ ಅದರ ಸೇಲ್ಸಿಗೆ ಅವರು ಕ್ಲೈಂಟ್ಗಳನ್ನು ಹುಡುಕಬೇಕು. ಸೊ ಅದು ಅವರ ಟಾರ್ಗೆಟ್. ಬಟ್ ಈ ಟಾರ್ಗೆಟ್ ಅನ್ನುವಂಥದ್ದು ಏನಿದೆ, ಈ ವೈಟ್ ಕಾಲರ್ ಜಾಬ್ಗಳಿಗಿಂತ ಈ ಯೆಲ್ಲೋ ಕಾಲರ್ ಜಾಬ್ಗಳಲ್ಲಿ ಮೋಸ್ಟ್ ಹ್ಯೂಮಿಲಿಯೇಟೆಡ್ ಥಿಂಗ್ ಅದು. ಪ್ರಾಡಕ್ಟ್ಗಳು ಚೆನ್ನಾಗಿದ್ರೆ ಆ್ಯಕ್ಚುಲಿ ಅಲ್ಲಿ ಅಡ್ವರ್ಟೈಸಿಂಗ್ ಆಗಲಿ, ಮಾರ್ಕೆಟಿಂಗ್ ಆಗಲಿ, ಯಾವುದೇ ರೀತಿಯ ಏನು ಜಾಹೀರಾತು ಅಲ್ಲಿ ಅಗತ್ಯ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಹೈ ಎಂಡ್ ಕಾರ್ಸ್ಗಳಿಗೆ ಪೋರ್ಷೆ ಇರ್ಬೋದು, ಲ್ಯಾಂಬರ್ಗಿನಿ ಇರ್ಬೋದು, ಈ ಥರದ ಕಾರುಗಳಿಗೆ ನೀವು ಯಾವತ್ತಾದರೂ ಇದು ಅಡ್ವರ್ಟೈಸ್ ನೋಡಿದ್ದೀರಾ? ಸೊ ನೋಡಿ, ಪ್ರಾಡಕ್ಟ್ಗಳು ಚೆನ್ನಾಗಿದ್ದರೆ ಜನಗಳಿಗೆ ಅದರ ಮಾರ್ಕೆಟಿಂಗ್ನ ಅವಶ್ಯಕತೆ ಇಲ್ಲ. ಜನಗಳೇ ಅದರ ಹುಡುಕಿಕೊಂಡು ಬರ್ತಾರೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿದರೆ. ಬಟ್ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಪ್ರಾಡಕ್ಟ್ ಚೆನ್ನಾಗಿರೋದಿಲ್ಲ, ಬಟ್ ಅದನ್ನು ಅಡ್ವರ್ಟೈಸ್ ಥ್ರೂ ಹೇಗೋ ಜನರ ಮಂಗ ಮಾಡಿ ಅದನ್ನು ಸೇಲ್ಸ್ ಮಾಡಬೇಕು. ಸೊ ಇದೇನಾಗಿದೆ, ಈ ಸೇಲ್ಸ್ ಫೀಲ್ಡ್, ಎಸ್ಪೆಷಲಿ ಈ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇಲ್ಲಿನ ಎಕ್ಸಿಕ್ಯೂಟಿವ್ಸ್ಗಳು ಏನಿರ್ತಾರೆ, ಇವರನ್ನು ಒಂದು ರೀತಿಯಲ್ಲಿ ದಿನಂಪ್ರತಿ ಅವರನ್ನು ತುಳಿಯುವುದು ಟಾರ್ಗೆಟ್ ಹೆಸರಲ್ಲಿ. ಇವಾಗ ಯಾರೋ ಒಬ್ಬ ದುಡ್ಡಿದ್ದವರು ಅಲ್ಲಿ ಏನು ಇನ್ವೆಸ್ಟ್ ಮಾಡಿ ಡೀಲರ್ಶಿಪ್, ಈಗ ಫಾರ್ ಎಕ್ಸಾಂಪಲ್ ನಾನು ಕಾರು ಶೋರೂಮ್, ಈ ಥರದ ಆಟೋಮೊಬೈಲ್, ಎಸ್ಪೆಷಲಿ ಆಟೋಮೊಬೈಲ್ ಇಂಡಸ್ಟ್ರಿಗೆ ನಾನು ಬರ್ತೇನೆ. ಯಾರೋ ಒಬ್ಬ ಅಲ್ಲಿ ದುಡ್ಡಿದ್ದವರು ಡೀಲರ್ಶಿಪ್ ತೊಗೊಂಡಿರ್ತಾರೆ, ಇನ್ವೆಸ್ಟ್ ಮಾಡಿ ಡೀಲರ್ಶಿಪ್ ತೊಗೊಂಡಿರ್ತಾರೆ. ಅವ್ರಿಗೆ ಇನ್ವೆಸ್ಟ್ಮೆಂಟ್ ಇರುವಂಥದ್ದು ಬರೀ ಡೀಲರ್ಶಿಪ್ಗೆ ಅಷ್ಟೇ. ಸೊ ಇವರೇನಂದರೆ ಕಂಪನಿಯಿಂದ ಇಷ್ಟು ಏನು ಕಾರ್ ಆಗಿರ್ಬೋದು, ಇನ್ಯಾವುದೇ ಏನು ಆಟೋಮೊಬೈಲ್ ವೆಹಿಕಲ್ಸ್ ಆಗಿರ್ಬೋದು, ಸೇಲ್ ಆಗಬೇಕು ಅಂತೇಳಿ ಕಂಪನಿಯಿಂದ ಟಾರ್ಗೆಟ್ ಬರ್ತದೆ. ಈ ಟಾರ್ಗೆಟ್ನಲ್ಲಿ 2 ಥರದ್ದು ಇರ್ತದೆ. ಇದು ಎಲ್ರಿಗೂ ಇವಾಗ ಗೊತ್ತಿರುವಂಥ ವಿಷಯವೇ. ಈಗ ಡೀಲರ್ಶಿಪ್ಪಿಗೆ
ಕಂಪನಿಯಿಂದ ಟಾರ್ಗೆಟ್ ಒಂದಿರ್ತದೆ. ಬಟ್ ಈ ಡೀಲರ್ಗಳು ಏನಿರ್ತಾರೆ, ಈ ಡೀಲರ್ಗಳ ಮ್ಯಾನೇಜ್ಮೆಂಟ್ ಏನಿರ್ತದೆ, ಅವ್ರದ್ದೇ ಒಂದು ಬೇರೆ ಟಾರ್ಗೆಟ್ ಇರ್ತದೆ. ಇವಾಗ ಕಂಪನಿ ಕಡೆಯಿಂದ ಒಂದು 100 ಕೊಟ್ಟಿದ್ರೆ ಇವರೊಂದು 150 ಈ ಎಕ್ಸಿಕ್ಯೂಟಿವ್ಸ್ಗಳ ಮೇಲೆ ಹೊರಿಸ್ತಾರೆ. ನೋಡಿ, ಇವತ್ತಿನ ದಿನ ಒಂದು ಟೂ ವೀಲರ್ಲಿ ಸಮೇತ ಒಂದು ಗಾಡಿ ಸೇಲ್ ಮಾಡಿದ್ರೆ ಕನಿಷ್ಠ ಪಕ್ಷ ನಿಮಗೆ 10 ರಿಂದ 15 ಸಾವಿರ ನಿಮಗೆ ಮಾರ್ಜಿನ್ ಸಿಗ್ತದೆ. ಅಂದರೆ ಡೀಲರ್ಶಿಪ್ ಹೊಂದಿರುವವರಿಗೆ ಒಂದು ಟೂ ವೀಲರಲ್ಲಿ 10 ರಿಂದ 15 ಸಾವಿರ ಫಿಕ್ಸ್. ಸೊ ಹೀಗಿರುವಾಗ ಅವರು ಕೊಡುವಂಥ ಸಂಬಳ ನಿಮಗೆ ಗೊತ್ತುಂಟು. ಈ ಹಳ್ಳಿ ಮೂಲೆಗಳಲ್ಲಿ ಕೊಡುವಂಥ ಸಂಬಳ ನಿಮಗೆ ಗೊತ್ತುಂಟು. ಈ 10-15 ಸಾವಿರ ಸಂಬಳಕ್ಕೆ ಅವನು ಕನಿಷ್ಠ ಒಂದು 2-3 ಗಾಡಿ ಒಬ್ಬ ಎಕ್ಸಿಕ್ಯೂಟಿವ್ ಸೇಲ್ ಮಾಡಿದರೆ ಅವರ ಖರ್ಚು ವೆಚ್ಚ ಅದರಲ್ಲಿ ಹೋಗ್ತದೆ. ಆಮೇಲೆ ಈ ವೆಹಿಕಲ್ ಫೀಲ್ಡ್ಗೆ ಎಸ್ಪೆಷಲಿ ಬರುವಾಗ ಇಲ್ಲಿ ಹೇಗಾಗ್ತದೆ ಅಂತ ಹೇಳಿದರೆ, ಈ ಅವರ ಸರ್ವಿಸ್ ಸೆಂಟರ್ಗಳೇನಿದ್ದಾವೆ ಅದು ಅವರ ಎಕ್ಸ್ಪೆನ್ಸ್. ಯೂಶಲಿ ಅವರಿಗೆ ಈ ಅವರ ಕಂಪ್ಲೀಟ್ ಈ ಶೋರೂಮ್ ಸರ್ವಿಸ್ ಸೆಂಟರ್ಗಳ ಎಕ್ಸ್ಪೆನ್ಸಸ್ ಏನಿದೆ, ಸ್ಯಾಲ್ರಿ ಇನ್ಕ್ಲೂಡಿಂಗ್ ಸ್ಯಾಲ್ರಿ ಎಕ್ಸ್ಪೆನ್ಸಸ್ ಏನಿದೆ, ಅದು ಸರ್ವಿಸಲ್ಲಿ ಕವರ್ ಆಗಬೇಕು ಅಂತ ಹೇಳುವಂಥದ್ದು. ನಿಮ್ಮ ಸೇಲ್ಸಲ್ಲಿ ಬರುವಂಥದ್ದು ಅದು ಕಂಪ್ಲೀಟ್ ನಿಮಗೆ ಪ್ರಾಫಿಟ್. ಹೀಗೆ ಇದರ ಲೆಕ್ಕಾಚಾರ ಇರುವಂಥದ್ದು. ನೋಡಿ, ಒಂದೊಂದು ಗಾಡಿಯಲ್ಲೂ ಕೂಡ ಅಷ್ಟು ಪ್ರಾಫಿಟ್ ತಗೊಳ್ತಾರೆ. ಬಟ್ ಅದರಲ್ಲಿ ಎಂಪ್ಲಾಯಿಗಳಿಗೆ ಎಷ್ಟು ಹೋಗ್ತದೆ ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಬೇಕು. ಸೇಲ್ಸ್ ಫೀಲ್ಡ್ನಲ್ಲಿ ಇರುವಷ್ಟು ಜಾಬ್ ಇನ್ಸೆಕ್ಯೂರಿಟಿ ಬೇರೆ ಯಾವ ಫೀಲ್ಡ್ನಲ್ಲೂ ಇಲ್ಲ. ಪಾಪ ಇವರು ಈ ಸೇಲ್ಸ್ ಫೀಲ್ಡ್ನಲ್ಲಿ ಇರ್ತಾರಲ್ಲ, ಈ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್, ಇವರಷ್ಟು ಹ್ಯುಮಿಲಿಯೇಟೆಡ್ ಪರ್ಸನ್ಸ್ ಬೇರೆ ಇಲ್ಲ. ಇವರ ಮ್ಯಾನೇಜ್ಮೆಂಟ್ ಇರ್ತದೆ. ಮ್ಯಾನೇಜ್ಮೆಂಟ್ಗಳು ಏನು ಮ್ಯಾನೇಜರ್ಸ್ ಏನಿದ್ದಾರೆ ಕಂಪ್ಲೀಟ್ ಆಗಿ ಇವರ ತಲೆ ಮೇಲೆ ಆಗ್ತದೆ, ಇಷ್ಟು ಈ ತಿಂಗಳಲ್ಲಿ ಇಷ್ಟು ಸೇಲ್ಸ್ ಆಗಲೇಬೇಕು ಅಂತೇಳಿ. ಇವರ ಪ್ರಾಡಕ್ಟೇ ಚೆನ್ನಾಗಿಲ್ಲದ ಮೇಲೆ ಅದನ್ನು ನಾಯಿಯೂ ಮೂಸುವುದಿಲ್ಲ. ಅದನ್ನು ಸೇಲ್ಸ್ ಮಾಡಿ ಅಂತ ಹೇಳಿದರೆ ಅದು ಏನೊಂದು ರೀಸನೇಬಲ್ ಟಾರ್ಗೆಟ್ ಆದರೆ ಸರಿ. ಬಟ್ ಒಂದೂ ಹೋಗದ ಜಾಗದಲ್ಲಿ 10 ಮಾಡಿ ಅಂತ ಹೇಳಿದರೆ ಅವನು ಅದನ್ನು ಎಲ್ಲಿಂದ ಮಾಡಬೇಕು? ಏನು ಮಾಡ್ತಾರೆ? ಟಾರ್ಗೆಟ್ ನೋಡ್ತಾರೆ, ಅವರನ್ನು ತೆಗೆದು ಬಿಸಾಕ್ತಾರೆ ಅಷ್ಟೇ. ಇವರಿಗೆ ನೋಡಿ, ಈ ಸೇಲ್ಸ್ ಫೀಲ್ಡ್ನಲ್ಲಿ ವರ್ಕ್ ಮಾಡುವಂಥ ಜನಗಳಿಗೆ, ಸೇಲ್ಸ್ ಮ್ಯಾನ್ಗಳಿಗೆ ಯಾವುದೇ ರೀತಿಯ ಏನು ಭದ್ರತೆ ಇಲ್ಲ. ಜಾಬ್ ಏನು ಗ್ಯಾರಂಟಿ ಇಲ್ಲ. ದಿನ ಬೆಳಗಾದರೆ ಇವರು ಈ ಟಾರ್ಗೆಟ್ ಹೊತ್ತುಕೊಂಡು ಅದೇ ಗೋಜಿನಲ್ಲಿ ದಿನ ದುಡಬೇಕು. ಗೌರ್ಮೆಂಟ್ನವರು ಕೂಡ ಈಗ ನೋಡಿ, ಸಂಘಟಿತ ವಲಯ ಅಂತೇಳಿ ಹೇಳ್ತಾರಲ್ಲ, ಇವನ್ IT ಎಂಪ್ಲಾಯೀಸ್ ಕೂಡ ಅವರಿಗೆ ಯಾವುದೇ ರೀತಿಯ ಸಂಘಟನೆ ಇಲ್ಲ. ಅವರಲ್ಲಿ ಏನೇ ಈಗ ನಾನು 2 ಫೀಲ್ಡ್ನಲ್ಲಿ ಕೆಲಸ ಮಾಡಿದ್ದೇನೆ. ಇವನ್ IT ಫೀಲ್ಡ್ನಲ್ಲೂ ಕೆಲಸ ಮಾಡಿದ್ದೇನೆ, ಸೇಲ್ಸ್ ಫೀಲ್ಡ್ನಲ್ಲೂ ಕೆಲಸ ಮಾಡಿದ್ದೇನೆ. ಅಲ್ಲಿ ಕೂಡ ನಿಮಗೆ ಯಾವುದೇ ರೀತಿ ಟಾರ್ಚರ್ಗಳಾದರೆ ಅಥವಾ ಏನು ಕೆಲಸದಲ್ಲಿ ನಿಮ್ಮ ವರ್ಕ್ ಎನ್ವೈರನ್ಮೆಂಟ್ ಚೆನ್ನಾಗಿಲ್ಲದ್ರೆ IT ಫೀಲ್ಡ್ನಲ್ಲಿ ನಿಮಗೆ ಯಾರಿಗೂ ದೂರು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ HRಗಳು ಹೇಗೂ ಅಲ್ಲಿ ಎಂಪ್ಲಾಯರ್ಗಳ ಕಡೆಗೆ ಇರುವಂಥದ್ದು. HR ಅಂತ ಹೇಳಿ ಒಂದು ಸುಮ್ಮನೆ ಒಂದು ಪೊಸಿಷನ್ ಮಾತ್ರ ಅದು. ಅಲ್ಲಿ ಅಟ್ಲೀಸ್ಟ್ ಸಂಬಳ ಬರ್ತದೆ ಅಂತ ಹೇಳಿಕೊಂಡು ಹಾಗೆ ಆದರೂ ಹೊಂದಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಬಟ್ ಈ ಸೇಲ್ಸ್ ಫೀಲ್ಡ್ ಏನು ಇರ್ತದೆ, ಇಲ್ಲಿ ಪಾಪ ಎಲ್ಲಿಯೂ ಹೋಗದವ, ಎಲ್ಲಿಯೂ ಕೆಲಸ ಸಿಗದವ. ಮೊದಲೆಲ್ಲ ನೋಡಿ, ಕೆಲಸ ಸಿಗದಿದ್ರೆ ಏನೋ ಒಂದು ಏನು 10ನೇ ಕ್ಲಾಸೋ PUC ಹೀಗೆ ಮಾಡಿಕೊಂಡು ಪಾಪ ಕೆಲವರು ಮೊದಲೆಲ್ಲ ಈ ಗಾರ್ಮೆಂಟ್ಸ್ ಜಾಬ್ ಇರ್ತಿತ್ತು. ಎಲ್ಲಿಯೂ ಕೆಲಸ ಸಿಕ್ಕಿದ್ರೆ ಅಲ್ಲಿ ಕೆಲಸ ಸಿಕ್ತಿತ್ತು. ಬಟ್ ಇವಾಗ ಏನಾಗಿದೆ, ಈ ಗಾರ್ಮೆಂಟ್ಸ್ಗಳು ಎಸ್ಪೆಷಲಿ ಈ ಭಾರತದಲ್ಲಿ ಗಾರ್ಮೆಂಟ್ಸ್ ಏನು ಇಂಡಸ್ಟ್ರಿ ಏನಿದೆ ಅದು ಕೊಲ್ಯಾಪ್ಸ್ ಆಗೋ ಹಂತಕ್ಕೆ ತಲುಪಿದೆ ಆಲ್ಮೋಸ್ಟ್. ಯಾಕಂದರೆ ಹೆಚ್ಚಿನ ನಾವು ಈ ಟೆಕ್ಸ್ಟೈಲ್ಗಳನ್ನು ಏನಾಗಿದೆ ಅಂತ ಹೇಳಿದ್ರೆ ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡಿಕೊಳ್ತಾ ಇದ್ದೇವೆ. ಸೊ ಗಾರ್ಮೆಂಟ್ ಇಂಡಸ್ಟ್ರಿ ಆಲ್ಮೋಸ್ಟ್ ಕೊಲ್ಯಾಪ್ಸ್ ಹಂತಕ್ಕೆ ಬಂದು ತಲುಪಿದೆ ಇವಾಗ. ಸೊ ಇದೊಂದು ಕಡೆ ಆದರೆ, ಈ ಸೇಲ್ಸ್ ಫೀಲ್ಡ್ಗಳು ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅಥವಾ ಸೇಲ್ಸ್ ಮನ್ಗಳೇನಿದ್ದಾರೆ ಅಥವಾ ಈ ಹೊರಗಡೆ ಎಸ್ಪೆಷಲಿ ಆಟೋಮೊಬೈಲ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಪ್ರಾಡಕ್ಟ್ ಉತ್ಪಾದನೆ ಮಾಡುವಂಥ ಕಂಪನಿಗಳ ಸೇಲ್ಸ್ ಎಕ್ಸಿಕ್ಯೂಟಿವ್ಸು, ಇವರುಗಳಿಗೆ ಯಾವುದೇ ರೀತಿಯ ಉದ್ಯೋಗ ಭದ್ರತೆ ಇಲ್ಲ. ಇನ್ನೊಂದು, ದಿನಂಪ್ರತಿ ಆದರೆ ಹ್ಯುಮಿಲಿಯೇಷನ್, ಟಾರ್ಗೆಟ್ಟು, ಅದು ಇದು ಅಂತ ತಿಳ್ಕೊಂಡು. ನಾನು ಸರ್ಕಾರದ ಬಳಿ ಕೇಳ್ಕೊಳ್ತಾ ಇರುವಂಥದ್ದು ಇಷ್ಟೇ, ಈ ಅಸಂಘಟಿತ ವಲಯದ ಸೇಲ್ಸ್ ಮನ್ಗಳ ಜೊತೆಗೆ ಈ ಸಂಘಟಿತ ವಲಯದಲ್ಲಿ ಇದ್ದುಕೊಂಡು ಕೂಡ ಅಸಂಘಟಿತರಾಗಿರುವಂಥ ಈ IT-BT ಎಂಪ್ಲಾಯಿಗಳ ಪರವಾಗಿ ಅವರ ಉದ್ಯೋಗ ಭದ್ರತೆಗಾಗಿ, ಅವರ ಹಿತರಕ್ಷಣೆಗಾಗಿ ಪ್ರಬಲವಾದ ಒಂದು ಕಾನೂನು ಅನ್ನು ಜಾರಿಗೆ ತರಬೇಕಾದಂತೂ ನಮ್ಮ ಕಾರ್ಮಿಕ ಇಲಾಖೆಯ ಕರ್ತವ್ಯ ಆಗಿರ್ತದೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಎಲ್ಲೂ ಕೆಲಸ ಸಿಕ್ಕದೆ ಲಾಸ್ಟಿಗೆ ಯಾವುದೋ ಒಂದು ಸೇಲ್ಸ್ಮನ್ ಕೆಲಸಕ್ಕೆ ಸೇರಿಕೊಂಡು ಏನೋ ಜೀವನ ತೂಗಿಸ್ಬೇಕು ಅಂತ ಹೇಳ್ಕೊಂಡು ಸೇಲ್ಸ್ಮನ್ ಕೆಲಸಕ್ಕೆ ಸೇರಿ ದಿನನಿತ್ಯ ಅವರ ಕಿರುಕುಳದಿಂದ, ಅಲ್ಲಿನ ಮ್ಯಾನೇಜ್ಮೆಂಟ್ಗಳ ಕಿರುಕುಳದಿಂದ ದಿನನಿತ್ಯ ಹರಾಸ್ಮೆಂಟ್ಗಳು, ಅವಮಾನಗಳನ್ನು ಅನುಭವಿಸಿಕೊಂಡು ಹೇಗೋ ಜೀವನ ದುಡ್ಕೊಂಡು ಹೋಗ್ತಾ ಇದೆ. ಇಂಥವರಿಗೊಂದು ಜೀವನ ಭದ್ರತೆಯನ್ನು ಕೊಡಿ. ಎಷ್ಟೋ ಕಂಪನಿಗಳು, ಫ್ಯಾಕ್ಟ್ರಿಗಳು ಉದ್ಯೋಗಿಗಳ ಸಂಬಳದಿಂದ ESI PFಗಳನ್ನು ಕಟ್ ಮಾಡಿದ್ರು ಕೂಡ ಅದನ್ನು PF ಡಿಪಾರ್ಟ್ಮೆಂಟಿಗೆ ಆಗಲಿ ESI ಡಿಪಾರ್ಟ್ಮೆಂಟಿಗೆ ಆಗಲಿ ಕಟ್ಟದೆ
ಸರ್ಕಾರವನ್ನು ಯಾಮಾರಿಸಿದರೆ ಈ ಕಡೆಗೆ ಎಂಪ್ಲಾಯಿಗಳಿಗೂ ಕೂಡ ಅನ್ಯಾಯ ಎಸಗ್ತಾ ಇದ್ದಾರೆ. ಇವರ ಮೇಲೆ ಒಂದು ಕಠಿಣ ಕ್ರಮವನ್ನು ಜರುಗಿಸಲೇಬೇಕಾಗ್ತದೆ. ಯಾಕಂದ್ರೆ ಸರ್ಕಾರದಿಂದ ಪೆನಾಲ್ಟಿ ಅದು ಇದು ಇರುವಂಥದ್ದು ಬರೀ ಜುಜುಬಿ ಅಮೌಂಟ್. ಅದನ್ನ ಈ ಉದ್ಯೋಗದಾತರು ಏನಿದ್ದಾರೆ ಅವರು ಆರಾಮಾಗಿ ಅದನ್ನು ಕಟ್ಟಿಕೊಂಡು ಅವರವರ ಕೈ ಬಿಸಿ ಮಾಡಿಕೊಂಡು ಹೇಗೋ ದಿನ ದುಡಿಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇದರಲ್ಲಿ ಅಲ್ಟಿಮೇಟ್ಲಿ ತೊಂದರೆ ಆಗುವಂಥದ್ದು, ಇವಾಗ ನೋಡಿ ಏನಾದರೂ ಒಂದು ಎಮರ್ಜೆನ್ಸಿ ಆಯಿತು, ESI ಹಾಸ್ಪಿಟ್ಲ್ಗಳಿಗೆ ಹೋಗಿ ಇವರು ESI ಪ್ರೀಮಿಯಂಗಳನ್ನೇ ತುಂಬಲಿಲ್ಲ ಅಂತ ಹೇಳಿದ್ರೆ ನಾಳೆ ದಿನ ತುಂಬಾ ಸಮಸ್ಯೆ ಆಗ್ತದೆ. PF ಜಾರಿಗೆ ತಂದಿರುವಂಥದ್ದೇ ಉದ್ಯೋಗಿಗಳ ಭವಿಷ್ಯ ನಿಧಿಗಾಗಿ ಅವರ ರಿಟೈರ್ಮೆಂಟ್ ನಂತರನೋ ಅಥವಾ ಅವ್ರಿಗೆ ಏನಾದರೂ ಸಮಸ್ಯೆ ಆದಾಗ ಯಾವುದೋ ಒಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಸೇವಿಂಗ್ಸ್ ಅಲ್ಲಿ ಒಂದಷ್ಟು ಹೆಲ್ಪ್ ಆಗಲಿ ಅಂತ ಹೇಳುವಂಥದ್ದು ಈ ಭವಿಷ್ಯ ನಿಧಿಯನ್ನು ಜಾರಿಗೆ ತಂದಿರುವಂಥದ್ದು. ಇದಕ್ಕೆ ಪ್ರೀಮಿಯಂಗಳನ್ನು ಕಟ್ಟದೆ ಅದೇನು ಅವರ ಕೈಯಿಂದ ಕೊಡೋದಲ್ಲ, ಎಂಪ್ಲಾಯಿಗಳ ಸಂಬಳದಿಂದಲೇ ಅದು ಕಟ್ಟಾಗ್ತದೆ. ಅದಕ್ಕೆ ಒಂದಷ್ಟು ಕಾನೂನಿನ ಪ್ರಕಾರ ಎಂಪ್ಲಾಯರ್ಗಳು ಒಂದಷ್ಟು ಅವರ ಕಾಂಟ್ರಿಬ್ಯೂಷನ್ ಅನ್ನು ಸೇರಿಸಿ ಅದು ಉದ್ಯೋಗ ಏನು ಭವಿಷ್ಯ ನಿಧಿಗೆ ಹೋಗುವಂಥದ್ದು, ಅದನ್ನು ಕೂಡ ಮಾಡದೆ ಅತ್ಲಾಗಿ ಸರ್ಕಾರಕ್ಕೂ ವಂಚಿಸ್ತಾ ಇದ್ದಾರೆ, ಇತ್ಲಾಗಿ ಎಂಪ್ಲಾಯಿಗಳಿಗೂ ಕೂಡ ಅನ್ಯಾಯ ಮಾಡ್ತಾರೆ. ದಯವಿಟ್ಟು ಇಂಥರ ಮೇಲೆ ಸರ್ಕಾರ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ಅಸಂಘಟಿತ ವಲಯದ ಈ ಸೇಲ್ಸ್ ಮನ್ಗಳಿಗೆ ಇರ್ಬೋದು ಅಥವಾ ಈ ಸಂಘಟಿತ ವಲಯದ ITBT ಎಂಪ್ಲಾಯಿಗಳಿಗೆ ಇರ್ಬೋದು, ಇವರಿಗೆ ಒಂದು ಸಂಘಟನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರು ಇವರ ದನಿಯನ್ನು ಹತ್ತಿಕ್ಕುವವರೇ ಆಯಿತು. ಈಗ ITBT ಎಂಪ್ಲಾಯಿಗಳಲ್ಲಿ ಹೇಗೋ ಅವರು ಸಂಘಟನೆಗಳನ್ನು ಕಟ್ಟಿಕೊಳ್ಳುವಂತಾಗಿಲ್ಲ. ಅದಕ್ಕೆ ನೀವು ಸಪರೇಟ್ ಆಗಿ ಒಂದು ITBT ಏನು ಕಂಪನಿಗಳು ಸಪರೇಟ್ ಆದ ಎಂಪ್ಲಾಯಿಗಳಿಗೆ ಸಪರೇಟ್ ಆದ ಕಾನೂನುಗಳನ್ನು ತಂದಿದ್ದೀರಿ. ಅಲ್ಲಿ ಯಾವುದೇ ರೀತಿಯ ಸಂಘಟನೆಯನ್ನು ಕಟ್ಟಿಕೊಳ್ಳುವಾಗಿಲ್ಲ. ಇತ್ಲಾಗಿ ಅಸಂಘಟಿತ ವಲಯದಲ್ಲಿ ಯಾರು ಕೇಳುವವರಿಲ್ಲ, ಎಸ್ಪೆಷಲಿ ಸೇಲ್ಸ್ಮನ್ಗಳನ್ನು ಯಾರೂ ಕೇಳುವವರಿಲ್ಲ, ಅವರ ಕಷ್ಟಗಳನ್ನು ಆಲಿಸುವವರೇ ಇಲ್ಲ. ಈ ಗಿಗ್ ವರ್ಕರ್ಸ್ಗಳು ಅಟ್ಲೀಸ್ಟ್ ಅವ್ರ ಕಂಪನಿ ಏನು ಅವರ ಯೂನಿಯನ್ಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ಏನಾದ್ರು ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತಿದ್ದಾರೆ. ಆದರೆ ಈ ಅಸಂಘಟಿತ ವಲಯದವರು ಏನಿದ್ದಾರೆ ಇವರು ದುರ್ಬಲರು, ಇವರಿಗೆ ಏನು ಅಷ್ಟು ಗಟ್ಟಿ ದನಿಯಲ್ಲಿ ಸರ್ಕಾರದ ಜೊತೆ ಮಾತಾಡುವಷ್ಟು ಶಕ್ತಿಯೂ ಕೂಡ ಇರುವುದಿಲ್ಲ. ಅವರಿಗೆ ದಿನ ದುಡಿದ್ರೆ ಸಾಕು ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಇರ್ತಾರೆ. ಇಂಥವರಿಗೆ ದಯವಿಟ್ಟು ಇಂಥವರ ಪರವಾಗಿ ಸರ್ಕಾರ ನಿಂತ್ಕೊಳ್ಬೇಕು. ಸೇಲ್ಸ್ಮನ್ಗಳ ಈ ITBT ಎಂಪ್ಲಾಯಿಗಳ ಜೀವನವೂ ಕೂಡ ಯಾವುದೇ ರೀತಿಯ ಅಭದ್ರತೆಯಿಂದ ಕೂಡಿರದೆ ದಿನನಿತ್ಯ ಅವರು ಒಳ್ಳೆಯ ಒಂದು ವರ್ಕ್ ಕಲ್ಚರ್ ಅನ್ನ ಅನುಭವಿಸುವಂತಹ ಕೆಲಸ ಆಗ್ಬೇಕು ಅಂತ ಹೇಳುವಂಥದ್ದು ಈ ಮೂಲಕ ನನ್ನ ಭಿನ್ನ.